ಹಾರ್ಮೋಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರಾನ್ ಡ್ರೋನುಗಳನ್ನು ಹೊಡೆದು ಹಾಕಿರೋದು ಅಮೆರಿಕ. ಹಡಗುಗಳತ್ತ ನುಗ್ಗಿ ಬಂದ ಇರಾನ್ ಡ್ರೋನ್ಗಳು ಧ್ವಂಸವಾಗಿದೆ. ಅನುಮತಿ ಇಲ್ಲದೆ ಹೋಗ್ತಾ ಇದ್ದ ಹಡಗುಗಳತ್ತ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಉಡಾಯಿಸಿದ ಡ್ರೋನ್ ಧ್ವಂಸ ಮಾಡಿರೋದು ಅಮೆರಿಕ. ಮತ್ತೆ ಶುರುವಾಯಿತು ನೋಡಿ. ಇರಾನ್ ಡ್ರೋನ್ಗಳನ್ನ ಅಮೆರಿಕ ಹೊಡೆದು ಹಾಕಿದೆ. ಸ್ವಲ್ಪ ಮಟ್ಟಿಗೆಲ್ಲವೂ ಸರಿ ಹೋಗ್ತಾ ಇದೆ, ನಿಯಂತ್ರಣಕ್ಕೆ ಬರ್ತಾ ಇದೆ. ಇನ್ನೇನು ಒಪ್ಪಂದ ಆಗೇ ಬಿಡುತ್ತೆ, ಎಲ್ಲ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಎರಡೂ ಕಡೆಯಿಂದಲೂ ಕೂಡ ಅಟ್ಯಾಕ್ಸ್ಗಳು ನಡೀತಾ ಇದೆ. ಇರಾನ್ ಉಡಾಯಿಸಿದ ಡ್ರೋನ್ ಅನ್ನ ಧ್ವಂಸ ಮಾಡಿರುವಂತದ್ದು ಅಮೆರಿಕ. ಹಾರ್ಮೋಜ್ ಜಲಸಂಧಿಯಲ್ಲಿ ಇದೀಗ ಸದ್ಯಕ್ಕೆ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಎಚ್ಚರಿಕೆಯನ್ನ ಕೊಡ್ತಾನೇ ಇತ್ತು, ಈ ಕಡೆಯಿಂದ ಇರಾನ್ ಕೂಡ ಕೌಂಟರ್ ಅನ್ನ ಕೊಡ್ತಾನೆ ಇತ್ತು. ಇದೀಗ ಎರಡೂ ಕಡೆಯಿಂದ ಅಟ್ಯಾಕ್ಸ್ ಗಳಾಗ್ತಿದ್ದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಇರಾನ್ ಡ್ರೋನುಗಳನ್ನ ಅಮೆರಿಕ ಹೊಡೆದು ಹಾಕಿದೆ ಅನ್ನೋದನ್ನ ನೋಡ್ತಾ ಇರಬಹುದು. ಅನುಮತಿ ಇಲ್ಲದೇನೆ ಪ್ರವೇಶ ಮಾಡ್ತಾ ಇದ್ದಂತ ಕಾರಣಕ್ಕಾಗಿ ಈ ರೀತಿಯಾಗಿ ಹೊಡೆದುರುಳಿಸಲಾಗಿದೆ. ಡ್ರೋನ್ಗಳ ಮುಖಾಂತರವಾಗಿ ಇರಾನ್ ಅಟ್ಯಾಕ್ ಮಾಡೋ ಕೆಲಸವನ್ನು ಮಾಡ್ತಾ ಇತ್ತು. ಅಮೆರಿಕ ಎಚ್ಚರಿಕೆ ಕೊಟ್ಟಿತ್ತು, ಇದೆಲ್ಲ ಬೇಡ, ಬೇಕಾಗಿಲ್ಲ ಅಂತ. ಆದರೂ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಂತ ಇರಾನ್ನ ಮೇಲೆ ಅಮೆರಿಕ ಪ್ರತಿದಾಳಿಯನ್ನ ಮಾಡಿದೆ. ಅನುಮತಿ ಇಲ್ಲದೆ ಹಡಗುಗಳತ್ತ ಡ್ರೋನ್ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಇರಾನ್. ಅಮೆರಿಕ ಆ ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಿದೆ.